ನಮಸ್ಕಾರ ಎಲ್ಲರಿಗೂ. ಹುಬ್ಬಳ್ಳಿ ಗೋಕುಲ ರೋಡ್ದಲ್ಲಿರುವಂಥ ಇಂಡಸ್ಟ್ರಿಯಲ್ ಹಿಂದ್ಗಡೆ ರವಿನಗರದಲ್ಲಿ ಇರುವಂಥ ಆರ್ಗ್ಯಾನಿಕ್ ಅರಮನೆಯ ಬಗ್ಗೆ ಇವತ್ತು ರಡ್ಡೇರ್ ಸರ್ ಕೆಲವು ಮಾತನಾಡ್ತಾರೆ. ಆದರೆ ಹಿರಿಯರ 5ನೇ ಹುಡುಗರಿಗೆ ಯಾಕೆ ಸೋಡಾ ಕ್ಲಾಸ್ ಬಂದಾಗ ಚಾಲೀಸ್ ಮಾಡಿ ಯಾರು ವಿಚಾರ ಮಾಡೋದು ಯಾಕೆ ಬಂದಾವಂದ್ರ, ಯಾರು ನಿಮ್ಮ ಕೈಯಾಗಿರೋ ಮೊಬೈಲ್ ಅದಾವಲ್ಲ, ಈ ಮೊಬೈಲ್ನ ಹಿಂಗೆ ಹಿಡ್ಕೊಂಡು ಇದ್ರಾಗ ರೀಲ್ಸ್ ಅರ ನೋಡ್ರಿ, ರಿಯಲ್ಸ್ ಅರ ನೋಡ್ರಿ. 1 ತಾಸು ಮೊಬೈಲ್ ಯಾರು ಹಿಂಗೆ ನೋಡಿದ್ರಿ ಅಂದ್ರ 6 ದಿನ ಕಣ್ಣಿನ ಆಯುಷ್ ಕಡಿಮೆ 1 ತಾಸು. ನಮ್ಮ ದೇಶದಾಗ 1 ದಿನಕ್ಕ 6 ತಾಸು ಮೊಬೈಲ್ ನೋಡ 160 ಮಂದಿ ಅದಾರ. ಹಿಂಗೇನಾರ ಇವರು 3-4 ವರ್ಷ ಮೊಬೈಲ್ ನೋಡಿದ್ರಂದ್ರ ಅವ್ರನ್ನ ಕೈ ಹಿಡ್ಕೊಂಡು ಅಡ್ಡಾಡೋ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ನೀವು ಯಾರು ಪುಣ್ಯಾತ್ಮರಿಗೆ ಬಂದಿರಲ್ಲ, ನಾ ಅಕ್ಷರಶಃ ನಿಮ್ಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತೀನಿ. ಏನಂದ್ರೆ ಯಾರಿಗೆ ಹೊಸದಾಗಿ ಬಂದಾರ ಅವ್ರೆಲ್ಲ ನೀವ ಕರ್ಕೊಂಡು ಬಂದಿರಲ್ಲ. ಈ ಜಾತ್ರೆ ಹೆಂಗಾಗ್ಬೇಕಂದ್ರ ನಮ್ಮ ದೇಶದಾಗ ನಮ್ಮ ಶತ್ರುಗಳ ಸಹಿತ ಬಿಡಾಕ ಹೋಗ್ಬೇಡ. ನಮ್ಮ ಅಣ್ಣತಮ್ಮರನ್ನ, ಅಕ್ಕಂಗ್ಯಾರನ್ನ, ಬೀಗರನ್ನ ಎಲ್ಲರನ್ನ ಕರ್ಕೊಂಡ್ಬಂದು ಹಾಕ್ಸೋದಷ್ಟಲ್ಲ, ನಮ್ಮ ಕೂಡ ಯಾರು ಜಗಳ ಇರ್ತಾರಲ್ಲ ಅವ್ರನ್ನ ಸಹಿತ ಕರ್ಕೊಂಡ್ಬಂದು ಔಷಧ ಹಾಕಿಸ್ ಪುಣ್ಯ ಕಟ್ಕೊಳ್ಬೇಕು ಅಂತ ನಾ ಕೇಳ್ಕೊಳ್ತೀನಿ. ಹೌದಲ್ಲ? ಯಾಕಂದ್ರೆ ಜಗಳ ಮಂದಿ ಬೇಕಲ್ಲ ನಾಳೆ, ಹೌದಲ್ಲ? ಅದಕ್ಕಾಗಿ ಯಾರಿಗೆ ಬಂದಿರಿ, ಮುಂದಿನ ಸಾರಿ ಬರ್ಬೇಕಾಗ ನಿಮ್ಮವರು ಅಂತ ಯಾರದಾರ ಅವ್ರಿಗೆ ಏನಾರ ನೀವು ತೊಲಿ ಬಂಗಾರ ಕೊಡ್ಬೇಕಂತ ಆಸೆ ಇತ್ತಂದ್ರ ಇದು 10 ತೊಲಿ ಬಂಗಾರಕ್ಕೆ ಹೆಚ್ಚಿಂದು ಆರೋಗ್ಯ ಕೊಡಾಕತ್ತೀರಿ. ಇದನ್ನ ಊರಿಗೆ, ನಿಮ್ ಬೀಗರಿಗೆ, ಇಲ್ಲಿ ನಮ್ಮವ್ವ ನಾವು ನಕ್ಕೋತ ಕುಂತಾಳ, ನನಗೆ ಆದಿಶಕ್ತಿ ಕಣ್ಣಂಗ್ ಕಾಣಿಸ್ತಾಳ. ಬಹುತೇಕ 2 ವರ್ಷ ಆತಾನೆ, 1 ವರ್ಷ ಆತು. ಎಷ್ಟು ಊರು ಬೀಗರದಲ್ಲ, ಮಗಳ ಮದುವೆಗೆ, ಮಕ್ಕಳ ಮದುವೆಗಾರ ಮಂದಿ ಕರೆದಾಗೆಲ್ಲ ಗೊತ್ತಿಲ್ಲ, ಇಡೀ ಊರು ತುಂಬಾ ಬೀಗರು ತುಂಬಾ ಕರೆದು ಮಂದಿ ಕರೆಸಿ ಔಷಧ ಹಾಕ್ಸಿರೋ ಪುಣ್ಯಾತ್ಮ ನಮ್ಮ ಅವ್ವ. ಇಲ್ಲಿ ನಮ್ಮ ಗಣಪತಿ ಹಚ್ಚಿ ಬರ್ತಾರ ನೋಡ್ರಿ, ನಾವು ಈ ಮನ್ಯಾಗ ಮದುವೆ ನಾವು ಕರೆ, ಆದ್ರ ಮಂದಿಗೆ ಊರಿಗೆಲ್ಲ ಅಡ್ಡಾಡಿ ಅವ್ರ ಕಣ್ಣಿಗೆ ಔಷಧ ಹಾಕೊಳಕ್ ಬರ್ರಿ ಅಂತ ಕರೀತಾರೆ. ಯಾಕೆ ಇದನ್ನ ನಾನು ಈ ಸಂಪ್ರದಾಯ ಚಲೋ ಮಾಡಿದೆ ಅಂತೇನಂದ್ರ, ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಪುಣ್ಯದ ಕೆಲಸ ಮಾಡಾಕ ಅಜ್ಜಾರ ಒಂದು ಅವಕಾಶ ಕೊಡ್ತಾರೆ. ಇನ್ನ ಈ ಕಣ್ಣಿನ ಹನಿಯನ್ನ ನೀವ್ ಯಾರು ಹಾಕೊಳಕ್ ಹೊಂಟಿರಲ್ಲ, ಹಾಕೋದ್ರಿಂದ ಏನೇನ್ ಲಾಭ ಐತಿ ಅಂತ ನಿಮ್ಮ ಮಂದಿ ಕೇಳ್ತಾರ. ಊರಾಗ ಏನು ಹೊಕ್ಕ ಹೊಂಟಿಯಲ್ಲಿ ಏನೇನ್ ಆಕೈತಿ ಅದಕ್ಕೆ ಅಂತ ಕೇಳ್ತಾರ. ಈ ಕಣ್ಣಿನ ಹನಿಯನ್ನ ಹಾಕೊಳ್ಳೋದ್ರಿಂದ ಏನೇನ್ ಆಕೈತಿ ಅಂದ್ರ, ಕಣ್ಣಾಗ ಕೊರಿ ಬಂದಿದ್ರ ಹರಿದು ಹೋಗ್ತೈತಿ, ಕಣ್ಣಾಗ ದುರ್ಮಾಂಸ ಬಂದಿದ್ರ ಕರಿಗ್ ಹೋಗ್ತೈತಿ, ಕಣ್ಣು ನೀರ್ ಬಡಿತಿತ್ತಂದ್ರ, ಕಣ್ಣು ಒಣಗ್ತಿತ್ತಂದ್ರ, ಕಣ್ಣು ತಿಂಡಿ ಬಡಿತಿತ್ತಂದ್ರ, ಕಣ್ಣು ಕೆಂಪುಗತ್ತಿತ್ತಂದ್ರ, ಕಣ್ಣು ಬೆಚ್ಚಗತ್ತಿತ್ತಂದ್ರ ಸ್ವಚ್ಛ ಆಗಿಬಿಡ್ತೈತಿ. ಕುಡಿ ಕುಣ್ಣ ಹಾಕಿದ್ರ ಆರಾಮ ಆಕೈತಿ, ಇಳ್ಗಂಡು ಸರಿ ಆಗ್ತೈತಿ. ಇನ್ನ ಅರ್ಧ ವಯಸ್ಸಿನಾಗ ನರ ವೀಕ್ ಆಗಿ ಕಣ್ಣು ಹೋಗಿರ್ತಾವಲ್ಲ, ಹೋದ ಕಣ್ಣು ಸಹಿತ ಇದಕ್ಕೆ ಹೊಳಿಬರ್ತೈತಿ. ಇನ್ನ 40 ಅಂತ ಯಾರು ಬಂದಿರಲಿಲ್ಲ, ಯಪ್ಪ ಇದಕ್ಕೆ 40 ಅಂದ್ರೆ ಆಣಿ ಹೊಟ್ಟಿ ಬಾಳೆ ಹಣ್ಣು ಕೊಟ್ಟಾಗ ಎಷ್ಟು ನಂಬರ್ ಇದ್ರೆ ಸ್ವಚ್ಛ. ಹಂಗಾರೆ ನೀವ್ ಏನಂತೀರಿ, ಇಷ್ಟು ಚಲೋ ಐತಿ ಅಂದ್ರೆ ಈ ಔಷಧ, ನಮ್ಮ ತಲೆಯಾಗ ಇನ್ನೂ ಒಂದು ಪ್ರಶ್ನೆ ಐತಿ ಅಂತ. ಆ ಇನ್ನೊಂದು ಪ್ರಶ್ನೆ ಯಾವ್ದಂದ್ರ, ಎಷ್ಟು ಸಲ ಹಾಕೊಂಡು ನಮ್ ಕಣ್ಣು ಸ್ವಚ್ಛ ಆಕ್ಕಾವ್ರಿ ಅಂತ ಕೇಳಿ. ಇದನ್ನ ಎಷ್ಟು ಸಲ ಹಾಕೋಬೇಕಂತ ನಮ್ಮ ಹಿರಿಯರನ್ನ ಕೇಳಿದ್ರೆ ನಾವೇನ್ ಹೇಳ್ತೀವಿ ಅಂದ್ರ, ಪ್ರತಿದಿನ ಬಚ್ಚಲಾಗ ಮಕ್ಕ ತಕ್ಕೊಂತೀನಿ, 8 ದಿನಕ್ಕೊಮ್ಮೆ ಹುಬ್ಬಳ್ಳಿ ಆರ್ಗ್ಯಾನಿಕ್ ಅರಮನೆಗೆ ಹೋಗಿ ಕಣ್ಣು ತೊಳ್ಕೊಂತೀನಿ ಅಂತ ಜನ್ಮ ವಿರುದ್ಧನ ಹಾಕೊಳ್ಳಿ ಅಂತ ನಾನು ಅಂತೀನಿ. ನಿಮ್ಗೆ ಬರಾಕ್ ಹೋಗಕ್ ತ್ರಾಸ ಆಕೈತಿ, ದೂರದಿಂದ ಬರ್ತೀರಿ ಅಂದ್ರ ನೀವೇನ್ ಮಾಡ್ರಿ, ಈಗ ಸದ್ಯ ನಿಮ್ಮ ಆರೋಗ್ಯ ಬಹಳ ಗಟ್ಟಿ ಐತಿ, ಕಣ್ಣಿಂದಷ್ಟ ಸಮಸ್ಯೆ ಐತಿ, ಒಂದು 7-8 ವಾರ ಬಂದ್ಬಿಡಿ, ಕಣ್ಣು ಸ್ವಚ್ಛ ಆಗಿಬಿಡ್ತು. ಇನ್ನ ಯಾರಿಗೆ BP, ಶುಗರು, ಥೈರಾಯ್ಡ್ ಐತಿ, ನಿಶಕ್ತಿ ಐತಿ, ಮುದುಕ್ರದಿರಿ, ಸುಖ ಬಾಳುವುದು ಜಗ್ ದಪ್ಪಾಗಿರಿ, ನೀವು 4 ಸಲ ಹೆಚ್ಚಿಬಿಡ್ರಿ. ಇನ್ನು ಯಾರು ಸೆರೆ ಕುಡಿತೀರಿ, ಗುಟ್ಕಾ ತಿಂತೀರಿ, ನಾನ್ ವೆಜ್ ತಿಂತೀರಿ, ಸಿಗರೇಟ್ ಸೇರ್ತೀರಿ, ತಂಬಾಕು ಹಾಕ್ತೀರಿ, ನೀವು ಅದಕ್ಕಿಂತ 4 ಸಲ ಹೆಚ್ಚಿಬಿಡ್ರಿ, 10-16 ಸಲ. ಒಟ್ಟಾರೆ ಹಿರಿಯರ ಅವಾದ ನಿಮ್ಗೆ ಯಾರು ಮಂದಿ ಕೇಳಿದವ್ರಿಗೆ ಹೇಳ್ರಿ, ಈ ಕಣ್ಣು ಆರಾಮಾಗ್ಲಿ ಇರ್ಲಿ, ಅಜ್ಜನ ಗುಡಿಗೆ ಹೆಂಗ್ ನಡ್ಕೊಂತೀವಲ್ಲ 15 ವಾರ ಬಂದ ಈ ಕಣ್ಣಿಗೆ ಔಷಧ ಹಾಕೊಂಡ್ಬಿಡ್ರಿ, ಕಣ್ಣು ಹೊಡಿತಾವು, ಕಣ್ಣಿನ ಸಮಸ್ಯೆ ಹೋಗ್ತಾವ ಅಂತ ಎಲ್ಲಾರ್ಗಿ. ಇನ್ನ ಇದಾದ್ಮೇಲೆ ಹೆಂಗ್ ಮಾಡ್ಬೇಕಂದ್ರ, ಕಣ್ಣು ಆರಾಮಾತಂತ ಇಟ್ಕೊಳ್ರಿ. ಈಗ ಮೊಬೈಲು, ಟಿವಿ, ಕಂಪ್ಯೂಟರ್, ಲ್ಯಾಪ್ಟಾಪ್ ಇರೋದ್ರಿಂದ ನೀವೇನ್ ಮಾಡ್ಬೇಕಂದ್ರ 6 ತಿಂಗಳಕ್ಕ 3 ತಿಂಗಳಕ್ಕ ಯಾವಾಗ ನೆನಪಕ್ಕಲ್ಲ ಅವಾಗ ಒಂದ್ 2-3 ವಾರ ಬಂದ್ಬಿಡುತ್ತೆ. ವರ್ಷದಾಗ ಒಂದ್ 2 ಸಲ ಬಂದು ಹೋಗ್ಬಿಟ್ರೆ ಜೀವಿರ ಮಟ್ಟ ಕಣ್ಣಿದ್ದು ಮುಂದೆ ನಮ್ಮ ಕಣ್ಣನ್ನು 5 ತಲೆಮಾರಿಗೆ ಮತ್ತೊಬ್ಬರಿಗೆ ಕೊಡುವಂತ ಪುಣ್ಯ ಕೆಲಸ ಸೇಮ್
ಹಾಗಿದ್ರೆ ನೀವೇನಂತೀರಿ, ಇಷ್ಟು ಚಲೋ ಐತಂದ್ರ ನಾನು ಬರ್ತೀನಿ, ನಮ್ಮ ಬೀಗರು ಕರ್ಕೊಂಡ್ ಬರ್ತೀನಿ ಖರೇರಿ, ಆದ್ರ ಕಡೆಯದೊಂದು ಪ್ರಶ್ನೆ ನಮ್ಮ ತಲೆಯಾಗ ಐತಿ. ಆ ಕಡೆಯ ಪ್ರಶ್ನೆ ಯಾವ್ದಂದ್ರ, ಈ ಕಣ್ಣಿನ ಔಷಧ ಹಾಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಏನಾರ ಐತಿ ಅಂದ್ರೆ ಇವತ್ತು ಅಂತ ಕೇಳಿ. ಯವ್ವ, ಇದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ, ಉಲ್ಟಾ ಸೈಡ್ ಬೆನಿಫಿಟ್ ಐತಿ. ಏನ್ ಸೈಡ್ ಬೆನಿಫಿಟ್ ಐತಿ ಅಂದ್ರ, 2 ಹನಿನ ಇದ್ರ ಕಣ್ಣಾಗ ಹಾಕೊಂತೀರಲ್ಲ, ಹಾಕೊಳ್ಳೋದು ಕಣ್ಣಾಗ ಕರೆ ನಿಮ್ಗೆ ಯಾರಿಗಾರ ಹೊಟ್ಟೆ ಇದ್ರೆ ಆರಾಮ ಆಕೈತಿ, ಹೊಟ್ಟೆ ಮುರಿಯೋದಿದ್ರೆ ಆರಾಮ ಆಕೈತಿ, ಹೊಟ್ಟೆ ಕಳ್ತಿರ್ತದಲ್ಲ ಆದ ಆರಾಮ ಆಗ್ತದೆ. ಹಿಂಗೆ ಕೇಳಾಕತ್ತಿದ್ದ ಕಮ್ಮಿ ಅಂತ ಕೇಳಿದ್ರು, ತಮ್ಮ ಇನ್ನೊಬ್ಬರ ಕಂಡು ಹೊಟ್ಟೆ ಹೊರ್ಕೊಂತೀವಲ್ಲ ಅದವ್ರು ಆರಾಮ ಆಕೈತಿ ಅಂತ ಕೇಳಿದ್ರು. ಅದಕ್ಕೆ ಔಷಧಿ ಸಿಕ್ಕಿಲ್ಲ ಅವ ಆಯ್ತು ಅಂತ ಹೇಳಿ, ಇದಕ್ಕೆ ಬರೀ ಹೊಟ್ಟೆ ಕಳ್ದು ಅಷ್ಟ ಆಕೈತಿ, ಇನ್ನೊಬ್ಬರು ಹೊಟ್ಟೆ ಹೋಗೋದಿಲ್ಲ ಅಂತ. ಅದಕ್ಕೆ ನಿಮ್ಮನ್ನು ಆ ಔಷಧ ಕೇಳೋದಂತೆ ಭಾಳ ಅದಾರ ಮಕ್ಕ ನಾಯವ್ವ. ಅದಕ್ಕಾಗಿ ಇದನ್ನ ಹಚ್ಕೊಳ್ಳೋದ್ರಿಂದ ಹೊಟ್ಟೆ ಎಲ್ಲ ಆರಾಮ ಆಗ್ತೈತಿ. ಯವ್ವ, ಇದನ್ನ ಯಾರು ಹನಿ ಕಣ್ಣಾಗ ಹಾಕೊಂತೀರಲ್ಲ, ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆಗಳು ವ್ಯತ್ಯಾಸ ಸರಿಯಾಗ್ತದೆ. ಯಾರು 2 ಹನಿ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಮುದುಕರು ಹಾಕಿಸ್ಕೊಂತ ಹೋಗ್ತಿರಲ್ಲ, ನಿಮಗೆ ಹಾಕೊಂತ ಹೋದಂಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಸಣ್ಣ ಪುಟ್ಟ ಕಾಯಿಲೆ ಬಂದ್ರೆ ತಾನ ಆರಾಮಾಗುವ ಶಕ್ತಿ ಈ ಕಣ್ಣಿನ ಅಮೃತವಾಗಿದೆ. ಈಗ ಹೇಳ್ರಿ, ಹಾಕೊಂಡ್ 2 ಹನಿ ಆ ಸಿದ್ಧಾರೂಢ ನಮ್ಮ ಉದ್ದಾರಕ್ಕೆ ತಂದಿರೋ ಸಂಜೀವನಿ ಕಣ್ಣಿನ ಹನಿ ಅಂತ ನನಗೆ ಅನಿಸ್ತಾ ಇದೆ. ಬಂಧುಗಳೇ, ಈ ಕಣ್ಣಿನ ಹನಿಯನ್ನ ಕೇಳಿದ್ರಿ, ನಾನು ಇದಕ್ಕೆ ಆರೋಗ್ಯದ ಜಾತ್ರೆ ಅಂತ ಹೆಸರು ಕೇಳಿದ್ವಿ. ಜಾತ್ರೆಗೆ ಹೋದ್ರೆ ಒಂದ ಸಾಮಾನು ಸಿಗ್ತಕ್ಕಂದ್ರೆ, ಜಾತ್ರೆಗೆ ಬಹಳ ಸಾಮಾನು ಸಿಗಬೇಕು. ಮತ್ ಈ ಜಾತ್ರೆಗೆ ಏನ್ ಸಿಗಬೇಕು ಅಂದ್ರ, ಯಾರು ಈ ಕಣ್ಣಿನ ಹನಿ ಹಾಕೊಳಕ್ ಬಂದಿರಲ್ಲ, ಹಿಂಗ ನಾವು ಈ ದೇಶದಾಗ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಚಲೋ ಅಮೃತದ ಅವನ್ನೆಲ್ಲ ಅಜ್ಜಾರ ಆಶೀರ್ವಾದದಿಂದ ತಂದಿಲ್ಲಿಟ್ಟಿವಿ. ಯಾರು ಕಣ್ಣಿನ ಹನಿ ಹಾಕೊಳಕ್ ಬಂದಿರಲ್ಲ, ನಮ್ಮಿಂದ ಹಿರಿಯರು ಕೇಳಿದ್ರು, ಯಪ್ಪ ನಾ ಹೊರಗೆ ಬಂದ್ರೆ ನಾಷ್ಟ ಮಾಡಕ್ ಹೋದ್ರೆ ಇಡ್ಲಿಗೆ ಒಂದ್ ಪ್ಲೇಟ್ ಇಡ್ಲಿ 30-40 ರೂಪಾಯಿ ಐತಿ, ಅದ್ರ ಕಣ್ಣು ಬರೋ ಅಮೃತಕ್ಕೆ ಯಾಕೆ 20 ರೂಪಾಯಿ ಇಟ್ಟಿರಿ ಅಂತ ಕೇಳಿದ್ರ. ನಾನೇ ಕಣ್ಣು ಬಂದು ಪುಣ್ಯ ಐತಿಲ್ಲ, ಅದಕ್ಕಿಂತ ದೊಡ್ಡ ಇನ್ಕಮ್ ಈ ಜಗತ್ತಿನಾಗ ಮತ್ತೊಂದಿಲ್ಲ ಅಂತ. ಅದಕ್ಕಾಗಿ ಇವರು ಸೇವೆನ ನಮ್ಮ ಆದಾಯ ಅಂತ ಇಪ್ಪತ್ತು. ಇನ್ನ ಕಣ್ಣಿಗೆ ಏನ್ ಅಮೃತ ಹಾಕೊಂತಿರ್ಲಪ್ಪ, ಪ್ರತಿ ಗುರುವಾರ ದಿನ ಇದೇ ಜಾಗದಾಗ ಮೂಗ್ನ್ಯಾಗ ಒಂದು ಅಮೃತ ಹಾಕ್ತೀವಿ. ಆ ಮೂಗ್ನ್ಯಾಗ ಅಮೃತ ಹಾಕಿಸ್ಕೊಳಕ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಗೋವಾ, ದಿಲ್ಲಿ, ಕಲ್ಕತ್ತಾ, ಬ್ಯಾರೆ ದೇಶದಿಂದ ಸಹಿತ ಮಂದಿ ಬರ್ತಾರೆ. ವಿಮಾನದಾಗ ಬರ್ತಾರೆ, ಡಾಕ್ಟರ್ಗಳು ಸಹಿತ ಔಷಧ ಹಾಕೊಳಕ್ ಬರ್ತಾರೆ. ಹಂಗಾದ್ರೆ ನೀವು ಆ ಔಷಧಿಯಿಂದ ಯಾರು ಹಾಕೋಬೇಕು, ನೀವ್ ಯಾರಿಗೆ ಹಾಕಿಸ್ಬೇಕು, ಏನ್ ಕಾಯಿಲೆ ಆರಾಮ ಅಂದ್ರೆ, ಯಾರಿಗೆ ತಲೆನೋವು ಅಂತ ಇರ್ತೈತಲ್ಲ, ಈ ಹೆಣ್ಮಕ್ಳಿಗೆ ಮೈಗ್ರೇನ್ ಜಾಸ್ತಿ, ಯಾರಿಗೆ ತಲೆನೋವು, ತಲೆ ದಿಮ್ ಅನ್ನೋದು, ತಲೆ ಹೊಡೆತ, ತಲೆ ಸಿಡತ ಅಂತ ಐತಲ್ಲ, ನಿಮ್ಮ ತಲೆನೋವು ಎಷ್ಟು ವರ್ಷದ ಆಗಿರ್ಲಿ, ಎಷ್ಟು ಖರ್ಚು ಮಾಡಿದ್ರೆ ಆರಾಮ ಆಗಿರೋ ತಲೆನೋವಾಗಿ, ಎಂತಾದ್ರೆ ತಲೆನೋವು ಯಾಕಿರ್ಲಿ, 3 ಬಿಟ್ಟು 4 ವಾರ ಬಂದು 3ನ್ಯಾಗ ಔಷಧ ಹಾಕೊಟ್ರಿ ತಲೆನೋವು ಇರೋದಿಲ್ಲ, ಬರೋದಿಲ್ಲ. ಮತ್ತೆ ಯಾರಿಗೂ ಹಾಕಿಸ್ಬೇಕಂದ್ರ, ಯಾರಿಗೆ ಮೂಗ್ನ್ಯಾಗ ದುರ್ಮಾಂಸ ಬೆಳೆದೈತಿ, ಮೂಗ್ನ್ಯಾಗಿಂದ ರಕ್ತ ಸೋರ್ತೈತಿ, ಮೂಗ್ನ್ಯಾಗಿಂದ ಪದೇ ಪದೇ ಸೀಲ್ ಬರೋ ಅಲರ್ಜಿ ಐತಿ, ವಾಸನೆ ಗೊತ್ತಾಗದೇ ಇರೋ ಸಮಸ್ಯೆ ಐತಿ, ಮಲ್ಕೊಳಕ್ ಹೋದ್ರೆ ನಿದ್ದೆ ಹತ್ತದೇ ಇರೋ ಸಮಸ್ಯೆ ಐತಿ, ನಿಮ್ ಮನ್ಯಾಗ ನೀವು ಒಬ್ಬರು ಮಲಗಿದ್ರೆ ಮನ್ಯಾಗ ಯಾರು ಮಾಡಕ್ಕ ಬಿಡಂಗಿಲ್ಲ ಅಂತ ಸಮಸ್ಯೆ, ಜೋಡ್ ಬರಕೆ ಹೊಡಿ ಸಮಸ್ಯೆ ಐತಿ. ಈ ತರದ್ದು ಮೂಗಿಂದು ಸೈನಸ್ ಸೇರಿ ಏನೇ ಪ್ರಾಬ್ಲಮ್ ಇರಲಿ, 3 ಬಿಟ್ಟು 4 ಗುರುವಾರ ಬಂದು ಮೂಗ್ನ್ಯಾಗ ಅಮೃತ ಹಾಕೊಳ್ರಿ, ನಿಮ್ ಮೂಗಿನ ಸಲುವಾಗಿ ಆಪರೇಷನ್ ಇಂಜೆಕ್ಷನ್ ಅವಶ್ಯಕತೆ ಇದೆ. ಮತ್ತೆ ಯಾರಿಗೆ ಹಾಕಿಸ್ಬೇಕಂದ್ರ, ಯಾರಿಗೆ ಕಿವಿ ಸಮಸ್ಯೆ ಅದಾವು, ಕಿವಿ ಕುಯಿ ಅಂತಾವು, ಕಿವಿ ಪಟ್ ಪಟ್ ಅಂತಾವು, ಕಿವಿ ಸೋಡ್ತಾವು, ಕಿವಿ ಒಲಿತಾವು, ಕಿವಿಯಾಗ ಮಷಿನ್ ಹಾಕೊಂಡಿರಿ ಅಂತವ್ರು 7 ವಾರ ಬಂದಿದ್ರು ಮೂಗ್ನ್ಯಾಗ ಹಾಕೊಂಡ್ಬಿಡ್ರಿ. ಜಗತ್ತಿನ ಯಾವ ದವಾಖಾನೆಗೂ ಕಿವಿ ಕೇಳೋದಿಲ್ಲ, ಕಿವಿ ಕೇಳಿದ್ರೆ ಔಷಧ ಕೊಡಂಗಿಲ್ಲ, ಅವ್ರಿಗೆ ಮಷಿನ್ ಕೊಡ್ತಾರ. ಆದ್ರೆ ಇಲ್ಲಿ ಕಿವಿ ಕೇಳದಿರೋ 70-80 ವರ್ಷದವ್ರು ನನ್ ಕಿವಿ ಕೇಳಕತ್ತ ಮಿಷನ್ ತೆಗೆದಿಟ್ಟು ಮಂದಿಗೆ ಸಿಹಿ ಕೊಟ್ಟೋಕ. ಮೊನ್ನೆ ಒಬ್ಬಕಮ್ಮ, ಇಲ್ಲಿ ವಿಡಿಯೋ ಐತಿ, ನಿಮ್ಗೆ ಯಾರಿಗಾರ ಬೇಕಾದ್ರೆ ಕೊಡ್ತೇನೆ. 78 ವರ್ಷ ಅಂತ ಒಬ್ಬಕಿ ಖಾತೂನಮ್ಮ ಅಂತ ಹೇಳಿ, 78 ವರ್ಷಕ್ಕ ಮಗ ಸೊಸಿ ಎಲ್ಲಾರು ಬಂದಿಲ್ಲ, ಇಷ್ಟು ಖುಷಿಲಿ 2 ತಾಸು ಕಾಲ ಕೇಳಕತ್ತಾರ. ಸರ 10 ವಾರ ತಕ್ಕೊಂಡು 20 ವರ್ಷದ ನೀವು ಹೊಸದಾಗಿ ಕೇಳಕತ್ತಾವ್ರಿ, ಅದಕ್ಕಾಗಿ ನಿಮ್ಮನ್ನು ಭೇಟಿಯಾಗಿ ಹಾಕುತ್ತೇನೆ ಅಂತ ಹೇಳಿದ್ರು. ಇನ್ನು ಮತ್ತೆ ಯಾರಿಗೂ ಹಾಕಿಸ್ಬೇಕಂದ್ರ, ಯಾರಿಗೆ ಪೀಡ್ಸ್ ರೋಗ, ಮೂರ್ಛ ರೋಗ ಅಂತ ಐತಲ್ಲ, ಅವ್ರಿಗೆ 7 ವಾರ ಹಾಕಿಸ್ರಿ ಸ್ವಚ್ಛ ಆಗಿ. ಅಷ್ಟ ಅಲ್ಲ, ನಿಮ್ ಮನ್ಯಾಗಾಗ್ಲಿ, ನಿಮ್ ಓಣ್ಯಾಗಾಗ್ಲಿ, ನಿಮ್ ಊರಾಗ, ನಿಮ್ ಪರಿಚಯಸ್ಥರ ಮನ್ಯಾಗ ಈ ಬುದ್ಧಿಮಾಂದಿ ಮಕ್ಕಳು ಅಂತ ಇರ್ತಾರ, ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ರಿ. 12 ರಿಂದ 15 ವಾರ
ನಾವು ಅವರಿಗೆ ಮೂಗಿನಾಗ ಔಷಧ ಹಾಕಿದ್ವಿ ಅಂದ್ರ ಪ್ರಪಂಚದ ಪ್ರಜ್ಞೆಯಲ್ಲಿರೋ ಮಕ್ಕಳು ಪ್ರಜ್ಞಾವಂತರಾಗಿ ಬದುಕ್ತಾರ ಅಂತ ನಾವು ಹೇಳಿ ಔಷಧ ಹಾಕ್ತಿದ್ವಿ. ಮೊನ್ನೆ ತಾಯಿ ನಮ್ಮ ಹುಚ್ಚು ಮಗಳಿಗೆ ಮದುವೆ ಮಾಡಿ ಎಳೆಯ ಕರ್ಕೊಂಡ್ ಬಂದಿದ್ರೆ ಅಂತ ದೇವ್ರ ಹೂವ ಹಣ್ಣ ತಗೊಂಡ್ ಬಂದಿದ್ದಾರೆ. ಆ ಔಷಧನ ನಾವು ಉಚಿತವಾಗಿ ಹಾಕ್ತೀವಿ, ಅವ್ರಿಗೆ ₹1 ರೊಕ್ಕ ತಗೊಳ್ಳೋದಿಲ್ಲ. ಯಾಕಂದ್ರೆ ಅವ್ರನ್ನ ನಾವು ಹುಚ್ಚು ಮಕ್ಕಳು ಅಂತ ತಿಳ್ಕೊಳ್ಳೋದು ಬೇಡ, ನಮ್ ಜೊತೆ ಹುಟ್ಟಿರೋ ಜೀವಂತ ದೇವರು ಅಂತ ಅವ್ರ ಸೇವಾ ನಾವು ನೀವು ಮಾಡಿ ಪುಣ್ಯ ಕಂಡು ಎಷ್ಟು ಮಂದಿ ಕರ್ಕೊಂಬಂದ ಔಷಧ ಪ್ರತಿ ಗುರುವಾರ. ಹಂಗಾರ ನಾ ಇಷ್ಟೊತ್ತನ ಹೇಳಿದ್ನಲ್ಲ, ಎಷ್ಟು ರೋಗ ಆರಾಮಕ್ಕಂತ ಯಾರು ಎಣಿಸಿದ್ರು? ತಲೆ, ಕಿವಿ, ಮೂಗು, ಕಿವಿ, ಬುದ್ಧಿಮಾಂದ್ಯತೆ ಅಲ್ಲ, 30 ರಿಂದ 40 ರೋಗ ಆರಾಮಾಗುವಂತ ಈ ಅಮೃತಕ್ಕೆ ಎಷ್ಟು ಲಕ್ಷ ರೂಪಾಯಿ ತಗೋಬೇಕ್ರಿ? ಎಷ್ಟು ಲಕ್ಷ ತಗೋಬೇಕು? ಬೆಲೆನೇ ಕಟ್ಟಕ್ಕಾಗಲ್ಲ. ಜೋರಾಗಿ ಚಪ್ಪಾಳೆ ತಟ್ಟಿ ಬೆಲೆ ಕಟ್ಟುವಂತಲ್ಲ. ಆ ಅಜ್ಜಾರ ಆಶೀರ್ವಾದ ನಿಮ್ಮೆಲ್ಲ ಶ್ರಮದಿಂದ ಇದಕ್ಕ ಈ ಭಾಗದಾಗಿರೋ 36 ರೋಗ ಸ್ವಚ್ಛ ಮಾಡುವಂತ ಅಮೃತಕ್ಕ ಗುರು ಕಾಣಿಕೆಯಾಗಿ ಬರೀ ₹200 ರೊಕ್ಕ ತಗೊಂಡು ಹಾಕ್ತಾರೆ. ಬುದ್ಧಿಮಾಂದ್ಯ ಮಕ್ಕಳು ಉಚಿತವಾಗಿ ಹಾಕ್ತಾರೆ. ಬಂಧುಗಳೇ, ಇದಕ್ಕೆ ಔಷಧ ಅಂತೀರೋ ಅಮೃತ ಅಂತೀರೋ? ಈ ಅಮೃತನ ಮಂದಿ ಮುಟ್ಟಿಸ್ಬೇಕು ಮುಟ್ಟಿಸ್ಬಾರ್ದು? ನಾವು ಮಾಡೋ ಪುಣ್ಯದ ಕೆಲಸ ಏನಂದ್ರೆ 1000 ಜನರಿಗೆ ಈ ಸೇವಾ ಮುಟ್ಟಿಸುವಂತ ನಮ್ಮ ಜವಾಬ್ದಾರಿ ಆಗ್ಲಿ ಅಂತ ಹೇಳಿ ಯಾವ ಅಮೃತದ ಬಗ್ಗೆ ಹೇಳಿದ್ವಿ. 100 ಅಮೃತ ಅದಾವೆ. ನಿಮಗೆ 2 ಅಮೃತದ ಬಗ್ಗೆ ಹೇಳಿನಲ್ಲ, ಕಡೆಯದೊಂದು ಅಮೃತದ ಬಗ್ಗೆ ಹೇಳ್ತೇವೆ. ಇದೈತಲ್ಲ, ಈ ಕಣ್ಣಾಗ ಹಾಕೊಳ್ಳೋ ಅಮೃತ ಹೇಳಿದೆ, ಮೂಗಿನಾಗ ಅಮೃತ ಹೇಳಿದೆ, ಇದು ಹೊಟ್ಟಾಗ ಹಾಕೊಳ್ಳೋ ಅಮೃತ. ಇದನ್ನೈತಲ್ಲ, ನೀವು ಅಷ್ಟ ಒಯ್ಬೇಡ್ರಿ. ನಿಮ್ಮ ಮನ್ಯಾಗ ಎಲ್ಲರಿಗೂ ಇದನ್ನ ಕೊಡಿಸ್ರಿ. ನಿಮ್ಮ ಮನ್ಯಾಗ ಎಷ್ಟು ಮಂದಿ ಇದಿರಲ್ಲ, ಇದನ್ನ ಅಷ್ಟೂ ಕುಡಿಬೇಕು. ಯಾಕೆ ಕುಡಿಬೇಕಂದ್ರ ನಿಮ್ಗ ಬಹಳ ಮಂದಿಗೆ ಒಂದು ಪ್ರಶ್ನೆ ಐತಿ, ನಮಗ ಇಂತಿಂತ ರೋಗ ಬಂದಾವಪ್ಪ, BP, ಶುಗರ್, ಥೈರಾಯ್ಡ್ ಏನೆಲ್ಲ ಬಂದಾವಂತೀರಿ. ಆ ಕಾಯಿಲೆ ಬಂದಿದ್ದಕ್ಕ ನಾ ಎಲ್ಲಾ ದವಾಖಾನಿಗೆ ಹೋಗಿ ಬಂದೇನೆ ಅಂತೀರಿ. ಖರೆ ನಾ ಯಾವ ಡಾಕ್ಟರ್ ಕಡೆ ಹೋದ್ರು ಆರಾಮ ಆಗವಲ್ಯ, ಏನ್ ಔಷಧ ತಗೊಂಡ್ರು ಆರಾಮ ಆಗವಲ್ಯ, ಏನ್ ಊಟ ಮಾಡಿದ್ರು ಹೊಟ್ಟೆಗೆ ಹತ್ತುವುದು, ಶಕ್ತಿ ಬರವಲ್ದು ಅಂತೀರಿ, ಹಸಿವು ಆಗವಲ್ದು ಅಂತೀರಿ, ನನಗ ಥೈರಾಯ್ಡ್, BP, ಶುಗರ್ ಹೆಚ್ಚಾಗ್ಯಾವು ಅಂತೀರಿ. ಆದ್ರ ಆ ರೋಗ ಯಾಕೆ ಆರಾಮ ಆಗಲ್ವ ಅಂದ್ರ ಆ ಡಾಕ್ಟರ್ ದೋಷನಲ್ಲ, ಊಟದ್ದು ಗುಳಿಗೆ ದೋಷನಲ್ಲ, ಈ ದೇಹಗಳಿಗೆ ದೋಷ ಬಂದೈತಿ. ಈ ದೇಹಗಳಿಗೆ ಏನ್ ದೋಷ ಬಂದೈತೆ ಅಂದ್ರೆವಾ, ನಿಮ್ ಮನ್ಯಾಗ ಅಡಿಗೆ ಮಾಡ್ತಿರಲ್ಲ ಹೆಣ್ಮಕ್ಳು, ಅಡಿಗೆ ಮಾಡಾಕ ದಬ್ರಿ ಬ್ಯಾರೆ ಬ್ಯಾರೆ ಇಡ್ತೀರಿ. ಹಾಲು ಕಾಸು ಗುಂಡಿ ಬ್ಯಾರೆ, ಸಾರು ಮಾಡೋದು ಬ್ಯಾರೆ, ಪಲ್ಯ ಮಾಡೋದು ಬ್ಯಾರೆ. ಪ್ರತಿದಿನ ಗಡಿಗ್ಯಾಗ ಬ್ಯಾರೆ ಬ್ಯಾರೆ ಗಡಿಗ್ಯಾಗ ಅಡಿಗೆ ಮಾಡಿ ನಮ್ಮ ಮನ್ಯಾಗ ಇರೋರ್ಗೆ ಎಲ್ಲರಿಗೂ ಉಣಿಸಿ ನೀವು ಉಂಟು ಮಕ್ಕಳು ಬೇಕಾದ್ರೆ ಗಡಿಗೆ ತೊಳೆದು ಹಾಕಿ ಮಕ್ಕೊಂತೀವಿ. ಮತ್ತ ಮೊದಲನೇ ದಿನ ಏನ್ ಮಾಡ್ತೀರಿ ಅಂದ್ರೆ ಅಡಿಗೆ ಮಾಡೋಕ್ಕಿಂತ ಮೊದಲು ಮತ್ತೊಂದು ತೊಳೆದ ಅಡಿಗೆ ಮಾಡ್ತೀರಿ. ನೀವ್ ಯಾಕೆ ಗಡಿಗೆ ತೊಳೆದ ಅಡಿಗೆ ಮಾಡ್ತೀರಿ ಅಂದ್ರ ನಿಮ್ಗೆ ಗೊತ್ತೈತಿ, ಗಡಿಗೆ ತೊಳಿಲಾರದ ಅಡಿಗೆ ಮಾಡಿದ್ರೆ ಅಡಿಗೆ ಹಳಸ್ತೈತಿ ಅಂತ ಗೊತ್ತೈತಿ. ಖರೆ ಗಡಿಗೆ ತೊಳೆದ ಅಡಿಗೆ ಮಾಡಿ ಉಳಿಸೋದು ಗೊತ್ತೈತಿ. ಖರೆ ಆ ಅಷ್ಟು ಗಡಿಯಾನ ಅಡಿಗೆನ 3 ಹೊತ್ತು ಉಣ್ತಾವಲ್ಲ ಈ ಗಡಿಗೆ, ಇವನ್ ಯಾರು ತೊಳೆದೇವಿ? ಯಾರು ತೊಳೆದಿಲ್ಲ. ಎಷ್ಟು ವರ್ಷದಿಂದ ತೊಳೆದಿಲ್ಲ ಅಂದ್ರೆ ನನಗೆ ಅನಿಸ್ತೈತಿ, ನಮ್ಮ ಅವ್ವನ ಎದಾಗಿನ ಹಾಗೇನು ಕುಡ್ದೇವಲ್ಲ, ನನಗೆ ಅನಿಸಿದ ಮಟ್ಟ ಈ ಭೂಮಿಯಲ್ಲಿ ಬಂದ ಮೇಲೆ ನಾವು ಸುರೋದು ಕುಡ್ದಿದ್ದವ್ರು ಅವ್ವನ ಎದಾಗಿನ ಹಾಲು ಬಂದ, ಆಮೇಲೆ ಕುಡ್ದಿದ್ದು ತಿಂದಿದ್ದೆಲ್ಲ ಕೆಟ್ಟದ್ದ ಕುಡ್ದೇವಿ, ಕೆಟ್ಟದ್ದ ತಿಂದಿವಿ. ಹೀಗಾಗಿ ಇದು ತಿನ್ನಬಾರದ ತಿಂದು ಕುಡಿಬಾರದ ಕುಡಿದು ಏನಾಗೈತೆ ಅಂದ್ರೆ ಯಾವುದು ಗಟರದಾಗ ಪಾಯ್ಖಾನ್ಯಾಗ ತುಂಬ್ಕೋಬೇಕಲ್ಲ ಅದು ಅಷ್ಟು ಈ ದೇಹದಾಗ ತುಂಬ್ಕೊಂಡ್ಬಿಟ್ಟೈತಿ. ಹೆಂಗಾಗಿಬಿಟ್ಟೈತೆ ಅಂದ್ರೆ ಈ ಗಡಿಗೆ ಹರಿಸಿ ಇದ್ರಾಗ ತುಪ್ಪನರ ತಿನ್ರಿ, ಹಣ್ಣರ ತಿನ್ರಿ, ಹಾಲರ ಕುಡಿರಿ, ಹಣ್ಣರ ಏನು ತಿಂದ್ರು ಹಳಸಿದ್ರಾಗ ಹಾಸಿ ಬಳಸಿ ಹೊರಗೆ ಹೋಗ್ಬಿಡ್ತಾರೆ. ಹೀಗಾಗಿ ಶಕ್ತಿನೂ ಉಳಿವಲ್ದು, ಆರೋಗ್ಯನೂ ಬರವಲ್ದು, ಮಕ್ಕಳು ಆಗವಲ್ದು. ಹಂಗಾಗಿ ಅದಕ್ಕೆ ದಾರಿ ಇಲ್ಲ ಅಂತ ನೀವು ತಿಳ್ಕೊಂಡಿರಲ್ವಾ? ದಾರಿ ಇದ್ದಿದ್ದಿಂತ ಅದನ್ನ ನೀವು ಬಂದ್ ಮಾಡಿರಿ. ಏನ್ ಬಂದ್ ಮಾಡಿರಿ ಅಂದ್ರ ಹಿಂದಿನ ಕಾಲದಾಗ ಅಪ್ಪಗಳು ಯಾವಗಳು ಮದುವೆ ಮಾಡಿ ಕೊಡ್ಬೇಕಾದ್ರೆ ಏನ್ ಕೊಡ್ತಿದ್ರು? ಅವಾಗ ಬಡವರಿದ್ರು, ಗಂಡನ ಮನೆಗೆ ಹೋಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಏನ್ ಕೊಟ್ಟು ಕಳಿಸ್ತಿದ್ರು? ಆಕಳ ಕೊಡ್ತಿದ್ರು. ಅವ ಜೋಡಿ ಚಪ್ರಗಳು ಹಿಂದಿನ ಕಾಲದಾಗ ಅವ್ರ ಮನೆಯಿಂದ ಗಂಡನ ಮನೆಗೆ ಹೋಗಿ ಆಕಳ ಯಾಕೆ ಕೊಡ್ತಿದ್ರು ಅಂದ್ರ ಆ ಹೆಣ್ಮಕ್ಳು ಹೋಗಿ ಆ ಮನ್ಯಾಗ ಕೂಸಿನ ಹಡದಂದ್ರ ಹುಟ್ಟಿದ ಕೂಸು ಅವನ ಹಾಲು ಕುಡಿಲಿ, ದೊಡ್ಡವಾದ್ಮೇಲೆ ಆಕಳದ ಹಾಲು ಕುಡಿಲಿ ಅಂತ ಆಕಳ ಕೊಟ್ಟು ಕಳಿಸ್ತಿದ್ರು. ಅವಾಗ ಅವನ ಹಾಲು ಆಕಳದ ಹಾಲು ಕುಡಿದಿರೋ ಗಂಡ್ಮಕ್ಳು ಸಂಗೊಳ್ಳಿ ರಾಯಣ್ಣಂಗಿದ್ರ, ಹೆಣ್ಮಕ್ಳು ರಾಣಿ ಚೆನ್ನಮ್ಮನಂಗಿದ್ರು. ಈಗ ದುಡ್ಡು ದುಡ್ದಿರೋ ಗಂಡು ನಾವು ಅತ್ತಂಗಿಯರ ಮದುವೆ ಮಾಡ್ಬೇಕಾದ್ರೆ ಬ್ರಿಡ್ಜ್ ಕೊಟ್ಟು ಮದುವೆ ಮಾಡಾಕತ್ತೀವಿ. ಹಿಂಗಾಗಿ ಎಲ್ಲ ದವಾಖಾನೆಗೆ ಬೀಗರು ಬಿಟ್ಟಾರೆ. ಅದಕ್ಕಾಗಿ
ಇದು ಜವಾರಿ ಆಕಳದ ಮೂತ್ರ. 24 ತಾಸು ಇದನ್ನ 10 ಲೀಟರ್ನ ಸುಮ್ಮನೆ ಸೂರ್ಯಾಗ 24 ತಾಸು ಕುದಿಸಿದ್ರೆ 1 ಲೀಟರ್ ಆಗಿ ಹೊರಗೆ ಬರ್ತದೆ. ಇದನ್ನ ಯಾರು ಬಿ ಮನ್ಯಾಗ ಅದಿರಲ್ಲ, ಒಬ್ಬರನ್ನು ಬಿಡಬೇಡ್ರಿ. ಆರಾಮಿಲ್ದೇ ಇರೋರು ಮಕ್ಕಳು, ಹೆಣ್ಮಕ್ಳು, ಗಣಮಕ್ಕಳು ಬೆಳಿಗ್ಗೆ ಅಂತ ಬರ್ಸನಕ್ಕೆ ಹೋಗಿ ಹತ್ತಿಕೊಂಡು ಬರ್ತಿರ್ಲಿಲ್ಲ. ಟಾಯ್ಲೆಟ್ ಹೋಗಿ ಬಂದ್ಮೇಲೆ ಚಾ ನಾಷ್ಟ ಮಾಡೋದಕ್ಕಿಂತ ಮೊದಲ ಇದನ್ನ ತಗೊಳ್ದ ದೊಡ್ಡವ್ರು 1 ಗ್ಲಾಸ್ ನೀರು ತಗೊಳ್ಳೋದು, ಅರ್ಧ ಪೂಚ್ ಔಷಧ ಹಾಕೊಳ್ಳೋದು. ಸಣ್ಣವರು ಅರ್ಧ ಗ್ಲಾಸ್ ನೀರ್ನ ನೀವ್ ಏನು ತಗೊಂತೀರ ಅದ್ರ ಅರ್ಧ, ಉಪ್ಪಿಟ್ಟಿನ ಚಮಚದಾಗ 1 ಅರ್ಧ ಚಮಚದಷ್ಟು ಹಾಕಿ 1 ತಿಂಗಳು ಬಿಡ್ಲಾರ್ದಂಗ